ಬೆಂಗಳೂರು ಹತ್ತಿರ ಒಂದು ಹಳೆಯ ಮನೆ. ಆ ಮನೆಯಲ್ಲಿ 3 ಕೋಣೆಗಳಿವೆ. ಆದರೆ ಅಲ್ಲಿ ಇರುವ ಕುಟುಂಬ 3ನೇ ಕೋಣೆ ಯಾವತ್ತೂ ತೆಗೆಯೋದಿಲ್ಲ. ಯಾಕೆ ಅಂದ್ರೆ ಅವರಿಗೆ ಅಲ್ಲಿ ರಾತ್ರಿ ಯಾರೋ ನಡೆಯುವ ಶಬ್ದ ಬರುತ್ತದೆ. ರವಿ, ಅವನ ಹೆಂಡತಿ ಮೀರಾ ಮತ್ತು 8 ವರ್ಷದ ಮಗಳು ಅನನ್ಯ ಇವರು ಹೊಸ ಮನೆ ಹುಡುಕುತ್ತಿದ್ದಾಗ ಒಂದು ಚೀಪ್ ಓಲ್ಡ್ ಹೌಸ್ ಸಿಕ್ಕಿತು. ಪಕ್ಕದ ಮನೆಯವರು ವಾರ್ನಿಂಗ್ ಕೊಟ್ಟರು, ಆ ಮನೆ ತೆಗೆದುಕೊಳ್ಬೇಡಿ, ರಾತ್ರಿ ವಿಚಿತ್ರ ಘಟನೆಗಳಾಗ್ತವೆ ಅಂತ. ಆದರೆ ರವಿ ನಂಬಲಿಲ್ಲ. ಮನೆಯ ಮಾಲೀಕ ಹೇಳ್ದ, ಮನೆಯಲ್ಲಿ 3 ರೂಮ್ಸ್ ಇವೆ, 2 ರೂಮ್ಸ್ನ ನೀವು ಯೂಸ್ ಮಾಡ್ಕೊಳ್ಳಿ, 3ನೇ ರೂಮ್ ಡೋರ್ ಓಪನ್ ಮಾಡಬೇಡಿ ಅಂತ. ರವಿ ಯಾಕೆ ಅಂತ ಕೇಳಿದಾಗ, ಆ ರೂಮಲ್ಲಿ ಹಳೆಯ ಸಾಮಾನುಗಳಿವೆ, ನೀವು ಅದನ್ನ ಓಪನ್ ಮಾಡಬೇಡಿ ಅಂತ ಹೇಳಿ ಅವನು ಹೊರಡ್ತಾನೆ. ಮೊದಲು ರಾತ್ರಿ ಮಲಗಿದಾಗ ಯಾರೋ ಅತ್ತ ಹಾಗೆ ಧ್ವನಿ ಕೇಳಿಸುತ್ತೆ, ಹಾಗೂ 3ನೇ ರೂಮ್ನಲ್ಲಿ ಯಾರೋ ಓಡಾಡುವ ಶಬ್ದ ಬರ್ತಿತ್ತು. ಮೀರಾ ಹೇಳಿದ್ಲು, ಯಾರೋ ಒಳಗೆ ನಡೆದಾಡ್ತಿದ್ದಾರೆ ಅಂತ. ರವಿ ಆ ರೂಮಿನ ಚಿಲಕ ಮುರಿದು ರೂಮ್ ಓಪನ್ ಮಾಡ್ತಾನೆ. ರೂಮಲ್ಲಿ ಬರೀ ಕತ್ತಲೆ ಇರುತ್ತೆ. ರವಿ ಒಳಗಡೆ ನೋಡಿದಾಗ ಯಾರೂ ಇರಲಿಲ್ಲ. ಮುಂದಿನ ದಿನ ಅವರ ಮಗಳು ಅನನ್ಯ ಡ್ರಾಯಿಂಗ್ ಮಾಡ್ತಿದ್ಲು. ಮೀರಾ ಕೇಳಿದ್ಲು, ಯಾವ ಡ್ರಾಯಿಂಗ್ ಮಾಡ್ತಿದ್ದೀಯಾ ಅಂತ. ಅನನ್ಯ ಏನೂ ಅನ್ನಲಿಲ್ಲ. ಪೇಪರ್ ಮೇಲೆ ಸಿಟ್ಟಿನಿಂದ ಪೆನ್ನಿಂದ ಗೀಚ್ತಾ ಇದ್ಲು. ಅವರಮ್ಮ ಕೇಳ್ತಾಳೆ, ಇವಳು ಯಾರು ಅಂತ. ಅನನ್ಯ ಹೇಳಿದ್ಲು, ಅವಳು 3ನೇ ರೂಮ್ನಲ್ಲಿದ್ದಾಳೆ ಅಮ್ಮ ಅಂತ ಹೇಳಿದ್ಲು. ಮೀರಾಗೆ ಶಾಕ್ ಆಯಿತು, ಯಾಕೆಂದ್ರೆ ಆ ರೂಮ್ನ ಬಾಗಿಲು ಮುಚ್ಚಿತ್ತು. ಅನನ್ಯ ಹೇಳ್ತಾಳೆ, ಇನ್ನೂ ನಮ್ಮನ್ನೇ ನೋಡ್ತಿದ್ದಾಳೆ ಅಮ್ಮ ಅಂತಂದ್ಲು. ಗಾಬರಿಗೊಂಡ ಮೀರಾ ಆ ಡ್ರಾಯಿಂಗ್ನ ಹೊರಗಡೆ ಎಸ್ತಾಳೆ. ಆ ರಾತ್ರಿ 3:07 ಅಕಸ್ಮಾತ್ ಚಿಲಕ ಹಾಕಿರೋ ರೂಮ್ ಡೋರ್ ನಿಧಾನವಾಗಿ ತೆರೆಯುತ್ತೆ. ರವಿ ಹೊರಗೆ ಬಂದ. ಕಾರಿಡಾರ್ ಖಾಲಿ ಇತ್ತು. ಆದರೆ ರೂಮ್ ಒಳಗಿಂದ ಹಳೆಯ ಅಜ್ಜಿಯ ನರಳಾಡೋ ಶಬ್ದ ಕೇಳಿಸಿತು. ರವಿ ಧೈರ್ಯ ಮಾಡಿ ರೂಮ್ ಒಳಗೆ ಹೋದ. ಅಲ್ಲಿ ತುಂಬಾ ಡಸ್ಟ್ ತುಂಬಿತ್ತು. ಮಧ್ಯದಲ್ಲಿ ಒಂದು ಓಲ್ಡ್ ರಾಕಿಂಗ್ ಚೇರ್ ಇತ್ತು. ಅದು ಸ್ವತಃ ಅಲುಗಾಡುತ್ತಿತ್ತು. ಸಡನ್ಲಿ ಹಿಂದಿನಿಂದ ಒಂದು ಧ್ವನಿ, ನನ್ನ ರೂಮ್ಗೆ ಯಾಕೆ ಬಂದೆ ಅಂತ. ರವಿ ನಿಧಾನವಾಗಿ ತಿರುಗಿ ನೋಡಿದ. ಒಂದು ಹಳೆಯ ಅಜ್ಜಿಯ ನೆರಳು ನಿಂತಿತ್ತು. ಅವಳ ಕಣ್ಣುಗಳು ಬಿಳಿಯಾಗಿತ್ತು ಮತ್ತು ಅವಳ ಕಾಲು ನೆಲಕ್ಕೆ ತಾಗಲಿಲ್ಲ. ಅವಳು ಹೇಳಿದ್ಲು, ಈ ಮನೆ ನನ್ನದು, ಇಲ್ಲಿ ಬಂದವರಿಗೆ ಯಾರಿಗೂ ಬಿಡಲ್ಲ ಅಂತ ಹೇಳಿ ಆಕಸ್ಮಿಕ ಮಾಯವಾದಳು. ನೆಕ್ಸ್ಟ್ ಡೇ ಪಕ್ಕದ ಮನೆಯವರು ಹೇಳಿದರು, 20 ವರ್ಷ ಹಿಂದೆ ಈ ಮನೆಯಲ್ಲಿ ಒಂದು ಅಜ್ಜಿ ಒಬ್ಬಳೇ ಇದ್ಲು. ಅವಳ ಮಕ್ಕಳು ಪ್ರಾಪರ್ಟಿಗಾಗಿ ಜಗಳ ಮಾಡಿ ಅವಳನ್ನು ಆ ಸೇಮ್ ರೂಮ್ನಲ್ಲಿ ಲಾಕ್ ಮಾಡಿ ಹೊರಟು ಹೋಗ್ತಾರೆ. ಅವಳು ಒಳಗೆ ಒಂಟಿಯಾಗಿ ನರಳಿ ಸತ್ತು ಹೋದಳು. ಆ ರಾತ್ರಿ ರವಿ ಫ್ಯಾಮಿಲಿ ಮನೆ ಬಿಡೋಕೆ ಪ್ಯಾಕ್ ಮಾಡ್ತಿದ್ರು. ಅಕಸ್ಮಾತ್ ಅನನ್ಯ ಅಳುವ ಶಬ್ದ ಆಯಿತು. ಅವಳ ವಾಯ್ಸ್ 3ನೇ ರೂಮ್ ಒಳಗಿಂದ ಕೇಳಿಸಿತು. ಅಮ್ಮ, ಆಂಟಿ ನನಗೆ ಹೊರಗಡೆ ಬಿಡ್ತಿಲ್ಲ ಅಂತ ಹೇಳ್ತಾಳೆ. ಆವಾಗ ಡೋರ್ ಪಡ 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 ಅಂತ ಬರಿದುಕೊಳ್ಳಕ್ಕೆ ಶುರುವಾಗುತ್ತೆ. ರವಿ ಮತ್ತು ಅವನ ಹೆಂಡತಿ ಬೆಳಿಗ್ಗೆವರೆಗೂ ಬಾಗಿಲು ತಟ್ತಿದ್ರು ಮತ್ತು ಮುರಿಯೋಕೆ ಪ್ರಯತ್ನಿಸಿದ್ರು. ಆದರೆ ಬಾಗಿಲು ತೆಗಿಲೇ ಇಲ್ಲ. ಮರುದಿನ ಬೆಳಿಗ್ಗೆ ಪಕ್ಕದ ಮನೆಯವರು ಸೇರಿ ರೂಮ್ ಬಾಗಿಲು ಒಡಿತಾರೆ. ರೂಮ್ ಪೂರ್ತಿ ಖಾಲಿ ಇರುತ್ತೆ. ಆದರೆ ಗೋಡೆಯ ಮೇಲೆ ಒಂದು ಕನ್ನಡಿ ಇತ್ತು, ಒಡೆದು ಹೋಗಿರೋ ಕನ್ನಡಿ. ಆ ದಿನದಿಂದ ಆ ಮನೆ ಮತ್ತೆ ಖಾಲಿಯಾಗಿದೆ. ನೇಬರ್ಸ್ ಹೇಳ್ತಾರೆ, ರಾತ್ರಿ ಕೆಲವೊಮ್ಮೆ ಆ ಮನೆ ವಿಂಡೋನಲ್ಲಿ ಒಬ್ಬ ಅಜ್ಜಿ ಮತ್ತು ಚಿಕ್ಕ ಹುಡುಗಿ ನಿಂತಿರುವ ಶ್ಯಾಡೋ ಕಾಣುತ್ತದೆ ಅಂತ.